ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಸೊ ಅದಕ್ಕೆ ಮುಂಚೆ ನಮ್ಮ ಮಂತ್ರ ಹೇಳ್ಬಿಡೋಣ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸ್ನೇಹಿತರೆ ಆಲ್ರೆಡಿ ಹೋಗ್ತಾ ಇದೆ ಕೆಲಸ ಮಾಡಿ ನಮ್ಮದು ಫಂಕ್ಷನ್ ಇತ್ತು, ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು. ಸೊ ಹಂಗಾಗಿ ಮಂಜೇಗೌಡರು ಮನೆಗೆ ಕರೆಸಿದ್ರು ಮೆಹಂದಿ ಹಾಕೋರ್ನ. ನಮ್ಮ ಬಿಲ್ಡಿಂಗಲ್ಲಿದ್ದಾರೆ ಅವರು. ಸೊ ಹಂಗಾಗಿ ಬಂದು ಹಾಕೊಟ್ಬಿಟ್ಟು ಹೋಗಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿ. ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ಲ ಮೆಹಂದಿ. ಅಮ್ಮ ಅಂತೂ ತುಂಬ ಎಕ್ಸೈಟ್ ಆಗಿದ್ದು ಮೆಹಂದಿ, ಅಪ್ಪಾಜಿ ಮೆಹಂದಿ ಅಂತ. ಸೊ ಎಸ್, ವೆಲ್ಕಮ್ ಟು ದ ಪಾಯಿಂಟ್. ನಾವು ತಮ್ಮನ್ನ ನೀವು ಆಲ್ರೆಡಿ ನೋಡಿರ್ತೀರ. ಏನಪ್ಪ ಇದು ರೆಡಿಮೇಡ್ ಪ್ರಾಡಕ್ಟ್ ಅಂತ. ಕೆಲವರು ಕಾಫಿ ಪುಡಿ, ಕಡಲೆ ಹಿಟ್ಟು ಅದು ಇದು ಎಲ್ಲ ಇಷ್ಟಪಡೋದಿಲ್ಲ. ಸೊ ಅವ್ರಿಗೆ ಒಂದು ರೆಡಿಮೇಡ್ ಏನಾದ್ರು ಬೇಕಾಗಿರುತ್ತೆ, ಸಡನ್ನಾಗಿ ಕ್ವಿಕ್ಕಾಗಿ ರಿಸಲ್ಟ್ ಸಿಗುವಂಥದ್ದು. ಮನೇಲಿ ಅದೆಲ್ಲ ಮಾಡೋಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ ಅನ್ನೋರು ಯು ಕ್ಯಾನ್ ಆರಾಮಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು, ಆಯಿತಾ? ನಾನು ತೋರಿಸ್ತೀನಿ ಡಿಫ್ರೆನ್ಸ್ ಹೇಗೆ ಗೊತ್ತಾಗುತ್ತೆ, ಏನು ಕತೆ, ಹೇಗೆ ಯೂಸ್ ಮಾಡೋದು, ಅದನ್ನು ಏನು ವಿತ್ತೆ ಎಲ್ಲ ಹೇಳೋಣ. ಸೊ ಹಂಗಾಗಿ ನನಗೆ ತುಂಬ ವರ್ಕ್ ಆಗಿದೆ ಅದು ಆ ಪ್ರಾಡಕ್ಟು. ನನಗೆ ಯಾವಾಗಲೂ ಕಾಫಿ ಪುಡಿ 2K ಓಡಿದೆ, ಅದು 2 ರೂಪೀಸ್. ಹಾಗೆ ಗ್ಲೋಯಿಂಗ್ ಸ್ಕಿನ್ ಬೇಕಾ. ಅಗೇನ್ ಥ್ಯಾಂಕ್ ಯು ನಿಮಗೆಲ್ಲ. ನೀವೇ ಅಷ್ಟೊಂದು ಇಟ್ ಇಸ್ ನಾಟ್ 2K, ಇಟ್ಸ್ 1K. ನೀವೇ ಅದಕ್ಕೆಲ್ಲ ಸ್ಫೂರ್ತಿ. ನೀವು ನೋಡಿದ್ದಕ್ಕೆ ಅಲ್ವಾ ಅಷ್ಟು ವ್ಯೂಸ್ ಬಂದಿರೋದು. ಸೊ ಇದೇ ಥರ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ. ಫುಲ್ ವೀಡಿಯೋಸ್ ನೋಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೆ ಯಾವ ಫ್ರೆಂಡ್ಸ್ಗೆ ಇದು ಅಗತ್ಯ ಇದೆ ಅವರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಮುಂದುವರ್ಸೋಣ, ತೋರಿಸ್ತೀನಿ ಯಾವ ಪ್ರಾಡಕ್ಟು ಏನು ಕತೆ. ಫುಲ್ ವಿಡಿಯೋ ನೋಡಬೇಕು ಆ್ಯಂಡ್ ಕಮೆಂಟ್ ಮಾಡಬೇಕು, ಆಯಿತಾ? ಹೇಗಿತ್ತು ವಿಡಿಯೋ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಯಿತಾ ಸ್ನೇಹಿತರೆ? ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ ನೀಟಾಗಿ ಈ ಥರ ಫೇಸ್ ವಾಶ್ ಮಾಡ್ಕೊಂಬನ್ನಿ. ನೋಡಿ, ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದರಲ್ಲಿ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಡು ಬನ್ನಿ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ. ನಾನು ಎಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ ಅದು ತೋರಿಸ್ತೀನಿ. ಅದು ಏನು ಕತೆ, ಯಾವ ಪ್ರಾಡಕ್ಟ್ ಅಂತ ನಾನು ತೋರಿಸ್ತೀನಿ. ನೋಡಿ, ನೀಟಾಗಿ ಸ್ಕ್ರಬ್ ಮಾಡಿಕೊಡಿ. ಮಾಮೂಲಿ ಕ್ರೀಮ್ ಹೇಗೆ ಹಚ್ಕೋತೀರಾ ಆ ಥರ ಹಚ್ಕೊಂಡು ಡೀಟೈಲಾಗಿ ಸ್ಕ್ರಬ್ ಮಾಡಿ, ಕತ್ತುವರೆಗೂ ಸಹ ಮಾಡಿ. ನೋಡಿ, ಎಸ್ಪೆಷಲಿ ನೋಸ್ ಹತ್ರ ಅಲ್ವಾ ಇರುತ್ತೆ. ನೋಸ್ ಹತ್ರ ಜಾಸ್ತಿ ವೈಟ್ ಹೆಡ್ಸ್ ಇರುತ್ತೆ. ನೋಡಿ ಗೊತ್ತಾಗುತ್ತೆ, ಅದೆಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ ಅಂತಲೂ ತೋರಿಸ್ತೀನಿ. ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೆ. ಇಯರಿಂಗ್ಸ್ ಎಲ್ಲ ಬಿಚ್ಚಿ, ಕಿವಿ ಹತ್ರ, ಕತ್ತತ್ರ ಆಲ್ಮೋಸ್ಟ್ ಎಲ್ಲರೂ ಕಪ್, ನೋಡಿ ಇಲ್ಲಿ ಕಪ್ ಆಗಿಬಿಟ್ಟಿದೆ. ಚೈನ್ ಡೈಲಿ ವೇರ್ ಮಾಡಿ. ನೋಡಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಪಾಪ ಮಲಗಿಬಿಟ್ಟಿದ್ದಾಳೆ, ಹಾಗಾಗಿ ನೋಡಿ. ನಿಮಗೆ ವೈಟ್ ಹೆಡ್ಸ್ ಎಲ್ಲೆಲ್ಲಿದೆ ಅನಿಸುತ್ತೆ ಅಲ್ಲೆಲ್ಲ ನೀಟಾಗಿ ಇಲ್ಲೆಲ್ಲ ಕಪ್ಪಿರುತ್ತೆ. ಒಂದು ಡ್ರೈ ಆದಂಗೆ ಸ್ವಲ್ಪ ತೇವ ಮಾಡ್ಕೊಡಿ. ಒಂಚೂರು ನೀರು ಹಾಕ್ಕೊಂಡ್ರೆ ಮತ್ತೆ
ಮತ್ತು ಇನ್ನೊಂದಷ್ಟೊತ್ತು ಸ್ಕ್ರಬ್ ಮಾಡ್ಬೋದು. ನೋಡಿ ಸ್ವಲ್ಪ ತೇವ ಮಾಡ್ಕೊಬಂದೆ. ಈಗ ನೋಡಿ ಇನ್ನೂ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಬೋದು. ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ ಡೆಡ್ ಸ್ಕಿನ್ ಎಲ್ಲ ತೆಗಿಯುತ್ತೆ. ಎಸ್ಪೆಷಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರಂತೂ ನಾನು ನಿಮಗೆ ಹೋಮ್ ಮೇಡ್ ಅಂತ ತೋರಿಸಿದ್ದೆ ನೋಡಿ, 2 ರೂಪೀಸ್ ಅಲ್ಲಿ ಗ್ಲೋಯಿಂಗ್ ಸ್ಕಿನ್ ಬೇಕಂತ. ಅದು 1K ರೀಚ್ ಆಗಿದೆ. 1K ರೀಚ್ ಆಗಿದೆ ಅದು ಕೂಡ. ಥ್ಯಾಂಕ್ ಯು ಸೋ ಮಚ್. ಅದು ಯಾರಿಗೆ ಅದೆಲ್ಲ ಹೋಮ್ ರೆಮಿಡಿ ಮಾಡೋಕ್ಕಾಗಲ್ಲ ಅಂತ ಅಂದವ್ರಿಗೆ ಈ ಥರ ಒಂದು ರೆಡಿಮೇಡ್ ಸ್ಕ್ರಬ್ ವರ್ತ್ ಇಟ್. ಇದು ಯೂಸ್ ಆಗುತ್ತೆ. ಅದೆಲ್ಲ ಮಾಡೋಷ್ಟು ನಮಗೆ ಪೇಷನ್ಸ್ ಇಲ್ಲ. ಹಿಂಗೆ ಮಾಡ್ಕೊಬರೋದು ಯಾವ್ದಾರು ಇದ್ದರೆ ಹೇಳಿ ಅನ್ನೋರಿಗೆ ಈ ರೆಡಿಮೇಡ್ ಸ್ಕ್ರಬ್ಬರ್ ಅದು ಯಾವುದು, ಯಾವ ಕಂಪ್ನಿ, ಏನು ಕತೆ, ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಎಲ್ಲವನ್ನೂ ಸಹ ಈಗ ಶೇರ್ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಫೇಸ್ ವಾಶ್ ಮಾಡಾದ್ಮೇಲೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀಟು ಒಂದೊಳ್ಳೆ ಮಸಾಜ್ ಕೊಟ್ಕೊಳ್ಳಿ, ಚೆನ್ನಾಗಿ ಸ್ಕ್ರಬ್ ಮಾಡಿ. ಇಲ್ಲೆಲ್ಲ ಸಿಕ್ಕಾಬಿಟ್ಟೆ ವೈಟ್ ಹೆಡ್ಸ್ ಇರುತ್ತಲ್ವ ನೋಡಿ. ಎಸ್ಪೆಷಲಿ ಇಲ್ಲಿ ನೋಸ್ ಪಿನ್ ಬಿಚ್ಚಿಬಿಟ್ರೆ ಬೆಟರು. ನೋಸ್ ಪಿನ್ ಬಿಚ್ಚಿ ಓಲೆ ಗೀಲೆ ಎಲ್ಲ ಬಿಚ್ಚಿ ಡೀಟೇಲಾಗಿ ಮಾಡಿದ್ರೆ ಮಾಡ್ಕೊಳ್ಳಿ. ವೆನ್ ಯು ಗೋಯಿಂಗ್ ಫಾರ್ ಬಾತ್, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮಾಡಿಕೊಂಡು ಒಂದು ಹೆಡ್ಸ ನೋಡಿ ಡ್ರೈ ಆಗ್ತಾಯಿದೆ. ಹಂಗೆ ಡ್ರೈ ಆಗೋವರೆಗೂ ಒಂದು 10 ನಿಮಿಷ ನಿಮ್ಮ ಕೈ ನೋವು ಬರೋವರೆಗೂ ಒಂದೊಳ್ಳೆ ಸ್ಕ್ರಬ್ನ ಕೊಡಿ ನಿಮ್ಮ ಸ್ಕಿನ್ಗೆ. ಫಸ್ಟು ನಿಮಗೆ ಯಾವುದು ಬೆಸ್ಟ್ ಫೇಸ್ ವಾಶ್ ಇದೆ ಅದರ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಬನ್ನಿ. ಕೊಳೆ ಒಳಗಡೆ ಇಲ್ಲ ಫೇಸ್ ವಾಶ್ ಮಾಡಿದ್ರೆ ಡಸ್ಟ್ ಏನಾದ್ರು ನಿಮ್ಮ ಮುಖದಲ್ಲಿ ಕೂತಿದ್ರೆ ಅದರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಫೇಸ್ ವಾಶ್ ಆಗಿರಲೇಬೇಕು ನೋಡಿ. ಹಾಗೆ ನೋಡಿ ನಿಮ್ಮ ಕೈಗಳಿಗೂ ಸ್ಕ್ರಬ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ನೋಡಿ. ಈಗ ಯು ಕ್ಯಾನ್ ವಾಶ್ ಯುವರ್ ಫೇಸ್. ನೀಟಾಗಿ ವಾಶ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ ನೋಡಿ ಫೇಸ್ ವಾಶ್ ಮಾಡಿಕೊಂಡು ಬಂದೆ ನೋಡಿ. ಎಷ್ಟು ಬ್ರೈಟ್ ಅನ್ನಿಸ್ತಾ ಇದೆ ನೋಡಿ. ಎಷ್ಟು ಸಾಫ್ಟ್ ಅನಿಸುತ್ತೆ ನೋಡಿ, ಎಷ್ಟು ಸಾಫ್ಟಾಗಿ ಅನಿಸುತ್ತೆ ಸ್ಕಿನ್ನು. ಸೊ ಈಗ ಸ್ಟೀಮ್ ತೊಗೊಳ್ಳಿ. ನಿಮ್ಮ ಮನೇಲಿ ಏನಾದ್ರು ಸ್ಟೀಮರ್ ಇದ್ದರೆ ಸ್ಟೀಮ್ ತೊಗೊಳ್ಳಿ. ಸ್ಟೀಮರ್ ಇಲ್ಲ ಅಂದರೆ ಇಟ್ಸ್ ಓಕೆ, ಬಿಸಿನೀರು ಪಾತ್ರೆಯಲ್ಲಿ ನೀವು ಸ್ಟೀಮ್ನ ತೊಗೋಬೋದು ನೋಡಿ. ಈ ಥರದೊಂದು ಇಟ್ಕೊಳ್ಳಿ. ಈ ಟೂಲು ತುಂಬ ಯೂಸ್ ಆಗುತ್ತೆ. ನಾನು ಡಿಮಾರ್ಟ್ ರೆಡಿ ಆ್ಯಪ್ ಬಗ್ಗೆ ಹೇಳಿದ್ದೀನಲ್ವ, ಆ ಆ್ಯಪಲ್ಲಿ ಸಿಗುತ್ತೆ ಇದು ನೋಡಿ. ನಿಮ್ಗೆ ಈಗ ಚೆನ್ನಾಗಿ ಸ್ಕ್ರಬ್ ಆದಮೇಲೆ ನೀಟಾಗಿ ಒಂದು ಸಲ ಸ್ಟೀಮ್ ತೊಗೊಬಿಟ್ರೆ ಇದೆಲ್ಲ ಇನ್ನೂ ಈಸಿಯಾಗಿ ಬರುತ್ತೆ ನೋಡಿ. ಇಲ್ಲಿರೋ ವೈಟ್ ಹೆಡ್ಸ್ ಎಲ್ಲ ಈಸಿಯಾಗಿ ಬರುತ್ತೆ ನೋಡಿ. ಈಗ ಸ್ಕ್ರಬ್ ಮಾಡಿದ್ದೀನಲ್ಲ ಜಾಸ್ತಿ ಕಾಣ್ತಾ ಇದೆ, ಅದನ್ನು ನೀವು ರಿಮೂವ್ ಮಾಡಬೇಕು. ಈಗ ಸ್ಕ್ರಬ್ ಮಾಡಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇದೆ, ಅದನ್ನು ನೀವು ರಿಮೂವ್ ಮಾಡಬೇಕು ನೋಡಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಗೊತ್ತಾಗುತ್ತೆ ನೀಟಾಗಿ ನಿಮಗೆ ಬರೋದು ಸಹ ಗೊತ್ತಾಗುತ್ತೆ ಇದರಲ್ಲಿ ನೋಡಿ. ನಿಮಗೆ ಎಷ್ಟು ಪ್ರೆಸ್ ಮಾಡೋಕ್ಕಾಗುತ್ತೆ, ಎಷ್ಟು ಪ್ರೆಷರ್ ಹಾಕೋಕ್ಕಾಗುತ್ತೆ ಮಾಡ್ಕೊಳ್ಳಿ ನೋಡಿ. ಇಲ್ಲೆಲ್ಲ ವೈಟ್ ಹೆಡ್ಸ್ ಇದೆ. ಈಗ ಸ್ಕ್ರಬ್ ಮಾಡಿರೋದ್ರಿಂದ ಅದೆಲ್ಲ ಬರ್ತಾ ಇದೆ ನೋಡಿ. ಇದೆಲ್ಲ ಬರುತ್ತೆ. ನೋಸ್ ಪಿನ್ ರಿಮೂವ್ ಮಾಡಿಬಿಟ್ರೆ ಎಷ್ಟು ಸ್ವಲ್ಪ ನೋಸ್ ಪಿಂಕ್ ರೆಡ್ ಆ ಥರ ಆಗುತ್ತೆ. ಒಂದು 5 ನಿಮಿಷ ಸರಿ ಹೋಗುತ್ತೆ. ಯಾಕಂದ್ರೆ ನೀವು ಈಗ ಮಾಡ್ತಾ ಇರ್ತೀರಲ್ವ, ಅದಕ್ಕೂ ಇರಿಟೇಟ್ ಆಗಿರುತ್ತೆ. ಅಪ್ಪರ್ ಡೈರೆಕ್ಷನ್ ತಗೊಳ್ಳಿ. ಅಪ್ಪರ್ ಡೈರೆಕ್ಷನ್ ನೋಡಿ, ಅಷ್ಟು ನೀಟಾಗಿ ಬರ್ತಾ ಇದೆ ನೋಡಿ.
ಒಂದು ಕಾಟನ್ ತಗೊಂಡು ವೈಪ್ ಮಾಡ್ಕೊಳ್ಳಿ ಅದಕ್ಕೆ. ನೋಡಿ ಅಲ್ಲಿ ವೈಟ್ ಹೆಡ್ಸ್ ಬರ್ತಿರುತ್ತಲ್ವ, ಒಂಚೂರು ಹಿಂಗೆ ಅಂದ್ಕೊಂಡು ನೀವು ಪಾರ್ಲರ್ಗೆ ಹೋಗೋದು ಬೇಡ, ಆ ರೇಂಜ್ಗೆ ಗ್ಲೋ ಕಾಣಿಸೋಕ್ಕೆ ಶುರುವಾಗುತ್ತೆ. ತೋರಿಸ್ತೀನಿ ನಾನೀಗ ವೆಟ್ ಒರೆಸಿ ತೇವದಲ್ಲಿ ಮೇಲೆ ಗೊತ್ತಾಗ್ತಿಲ್ಲ ನೋಡಿ. ಹಿಂಗೆ ಉಲ್ಟಾ ಡೈರೆಕ್ಷನಲ್ಲಿ ಮಾಡಿದಾಗ ಚೆನ್ನಾಗಿ ಬರುತ್ತೆ. ನೋಡಿ ಈ ಟೂಲ್ ಮಾತ್ರ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಸ್ನೇಹಿತರೆ. ಡಿಮಾರ್ಟ್ ರೆಡಿ ಅನ್ನೋ ಆ್ಯಪಲ್ಲಿ ತೋರಿಸಿದ್ದೀನಿ ನೋಡಿ. ನಿಮ್ಗೆ ಎಲ್ಲೆಲ್ಲಿ ವೈಟ್ ಹೆಡ್ಸ್ ಇದೆ ಅನಿಸುತ್ತೆ ಅಲ್ಲಿ remove it. ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಅದು ಯಾವ ಪ್ರಾಡಕ್ಟು ಏನು ಕತೆ ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಈಗ ಒಂದು ಮಾಯಿಶ್ಚರೈಸರ್ನ ಹಚ್ಚಿ ಸ್ನೇಹಿತರೆ, ಯಾಕಂದರೆ ಅಷ್ಟೊತ್ತಿಂದ ನಾವು ಅದಕ್ಕೆ ಪೇಂಟ್ ಮಾಡಿರ್ತೀವಲ್ವ, ಹಿಂಗೆಲ್ಲ ಉಜ್ಜಿ ಪೇಂಟ್ ಮಾಡಿರ್ತೀವಲ್ವ. ನೋಡಿ ಈಗ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈಗ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಹಚ್ಚಿ, ನೀವು ಯಾವ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀರಾ ಆ ಮಾಯಿಶ್ಚರೈಸರ್ನ ಹಚ್ಚಿ. ನಾನು ಪಾನ್ಸ್ ಇಟ್ಕೊಂಡಿದ್ದೀನಿ, ಲೈಟ್ ಮಾಯಿಶ್ಚರೈಸರ್. ಯಾಕಂದರೆ ಅವಾಗಿಂದ ನಾವು ಅದಕ್ಕೆ ಸ್ಕ್ರಬ್ ಮಾಡಿ ಆ ಟೂಲಲ್ಲೆಲ್ಲ ಹಿಂಗಂದು ನೋವಾಗಿರುತ್ತೆ. ಒಳ್ಳೆ ಮಾಯಿಶ್ಚರೈಸರ್ ಹಾಕಿ ಬಿಟ್ಬಿಡಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಒಂಚೂರು ಆಯ್ಲಿ ಅನಿಸುತ್ತೆ ಇದು ಮಾಯಿಶ್ಚರೈಸರು. ಬಿಟ್ಬಿಟ್ರೆ ನೋಸಲ್ಲಿ ವೈಟ್ ಹೆಡ್ಸ್ ಎಲ್ಲ ಎಷ್ಟು ಪರವಾಗಿಲ್ಲ. ನೀವಿನ್ನೂ ನೀಟಾಗಿ ಮಾಡಿ ನಾನು ಸ್ಟೀಮ್ ತೊಗೊಳ್ಳಿಲ್ಲ, ಲೇಟಾಗಿ ಹೋಗುತ್ತೆ ಅಂತ. ಸೊ ನಿಮ್ಗೆ ಫ್ರೀ ಆಗಿದ್ದರೆ, ಟೈಮ್ ಇದ್ದರೆ ಸ್ಟೀಮ್ನ ತೊಗೋಬೋದು. ಸ್ಟಿಕ್ಕರ್ ಇಟ್ಟರೆ ಆಯಿತು. ಎಷ್ಟು ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿ ಅನಿಸುತ್ತೆ. ಸ್ನೇಹಿತರೆ, ದಿಸ್ ಈಸ್ ದ ಪ್ರಾಡಕ್ಟ್ ಈಸ್ ನೋಡಿ. ಯಾವುದಿದು ಪ್ರಾಡಕ್ಟ್ ರಿವೀಲ್ ಮಾಡೋಣ. ಸಿ, ನ್ಯಾಚುರಲ್ಸ್ ಅಂತ ನೋಡಿ, ಪ್ಯಾರಾಬಿನ್ ಫ್ರೀ ಅಂತಲೂ ಹಾಕಿದ್ದಾರೆ. ಎಕ್ಸ್ಫೋಲಿಯೇಟಿಂಗ್ ವಾಲ್ನಟ್ ಸ್ಕ್ರಬ್ ಅಂದರೆ ಡೆಡ್ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ತೆಗೆದುಹಾಕುತ್ತೆ. ರಿಮೂವ್ಸ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಡೆಡ್ ಸ್ಕಿನ್ ಸೆಲ್ಸ್ ಅಂತಿದೆ. ಸೊ ದಿಸ್ ಈಸ್ ವಾಟ್ ಸ್ನೇಹಿತರೆ, ಯೂಸ್ ಮಾಡಿ, ವರ್ತ್ ಇಟ್ ಇದೆ. ಸೊ ಪ್ರೈಸ್ 99 ರೂಪೀಸ್ ಇದೆ. ಸೊ ನಿಮಗೆ ಡಿಮಾರ್ಟ್ ರೆಡಿ ಆ್ಯಪಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ. ಮೇ ಬಿ 65 ಸಿಗುತ್ತಾ, 70 ಸಿಗುತ್ತಾ. ನಾನು ಲಾಸ್ಟ್ ಟೈಮ್ ಐಟಮ್ಸ್ ಜೊತೆ ಹಾಕಿದ್ದೆ ಕಾರ್ಟ್ಗೆ. ಸೊ ಒನ್ಸ್ ಇನ್ ಅ ವೀಕ್ಲಿ 15 ಡೇಸ್ಗೆ ಒನ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಲೈಕ್ ಪಾರ್ಲರ್ ರೇಂಜಿಗೆ ಫಿನಿಶಿಂಗ್ ಕೊಡುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿದೆ, ವರ್ತ್ ಇಟ್. ಯು ಕ್ಯಾನ್ ಬೈ ದಿಸ್.
ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್. ಮತ್ತು ನೀವು ಯಾವ ಸ್ಕ್ರಬ್ಬರ್ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ನೀವು ಯೂಸ್ ಮಾಡೋ ಸ್ಕ್ರಬ್ ಏನು ಕತೆ ಹೇಳಿ, ಮತ್ತು ಈ ವಿಡಿಯೋ ಯೂಸ್ ಆಯಿತಾ, ಹೆಲ್ಪ್ ಆಯಿತಾ ಅನ್ನೋದನ್ನು ಸಹ ನನಗೆ ತಿಳಿಸಿ ಸ್ನೇಹಿತರೆ. ಮುಂದೆ ಇನ್ನೂ ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು.